ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಬಾಗಲಕೋಟೆಯಲ್ಲಿ ವಿವಿಕೆ ಫೌಂಡೇಶನ್ ವತಿಯಿಂದ ಸ್ತ್ರೀ ಸಂಭ್ರಮ ಕಾರ್ಯಕ್ರಮ ಆಯೋಜನೆ. ಡಿಸಿ ಕಚೇರಿಯಿಂದ ಕಲಾಭವನದವರೆಗೆ ಮಹಿಳೆಯರಿಂದ ಬಾಗಲಕೋಟೆ ಪಿಂಕ್ ವಾಕ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ಪ್ರಥಮ್, ಅಶ್ವಿನಿ ಗೌಡ ಭಾಗಿ. ಬಾಗಲಕೋಟೆ ಮಹಿಳೆಯರು, ಕಾಲೇಜು ವಿದ್ಯಾರ್ಥಿನಿಯರು ಭಾಗಿ. ಪಿಂಕ್ ವಾಕ್ ಮೂಲಕ ಮಹಿಳೆಯರಿಗೆ ಕ್ಯಾನ್ಸರ್ ಅರಿವು ಜಾಗೃತಿ ಅಭಿಯಾನ ಜಾಥಾ. ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕ್ಯಾನ್ಸರ್ ಹೆಚ್ಚಾಗುತ್ತಿದ್ದ ಹಿನ್ನೆಲೆ ನಗರದ ಅಸ್ಕಿ ಆಸ್ಪತ್ರೆಯಲ್ಲಿ ನಾಳೆಯಿಂದ 1 ವಾರಗಳ ಕಾಲ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ. ವಿವಿಕೆ ಫೌಂಡೇಶನ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ ನೇತೃತ್ವದಲ್ಲಿ ಕಾರ್ಯಕ್ರಮ. ಪಿಂಕ್ ವಾಕ್ಗೆ ಚಾಲನೆ ನೀಡಿದ ಡಿಸಿ ಸಂಗಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್, ಅಶ್ವಿನಿ ಗೌಡ ಮತ್ತು ಪ್ರಥಮ್. ಪಾಪರಾಜಿ ಬರ್ತಾರೆ, ಅವರು ಎಲ್ಲ ಹಾಕಿ ಪ್ರಥಮ್ ಪೊಲೀಸರಿಗೆ ಹೇಳಿದ್ದೇನು ನಮ್ಗೆ ಯಾವಾಗಲೂ ಹೆಮ್ಮೆ ಮಿಲಿಟರಿಯವ್ರ ಬಗ್ಗೆ ಮತ್ತು ಪೊಲೀಸರ ಬಗ್ಗೆ ಬಹಳ ಗೌರವ ಪ್ರೀತಿಯಿಂದ ತಮಾಷೆ. ಅವರ ಅಭಿಮಾನಿಗಳು ಯಾರಿದ್ದೀರಾ? ಶಂಕರ್ನಾಗನ್ನ ಮನುಷ್ಯ ಅವರ ಅಭಿಮಾನಿಗಳಿದ್ದಾರಣ. ವರ್ಷ ಇವತ್ತು ಜನ ಸ್ಪರ್ಧಿಸ್ತಾರಂತೆ. ಅವ್ರು ಮಾಡಿರೋ ಕೇಸು ಯಾರೂ ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್ ನನಗೆ ಯಾರು ಮಾತಾಡ್ತೀನಿ ಅಂದ್ರೆ ಒಂದು ಮಾತು ಹೇಳ್ತೀನಿ ಹೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವು ಆರಾಮಾಗಿ ನಿಲ್ಬಿಡಿ. ವಿಷ್ಣುವರ್ಧನ್ ಅಭಿಮಾನಿಗಳು ಪರ್ವಾ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.